ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಡಿಕೆಶಿ ಅವರಿಗೋಸ್ಕರನೇ ಸೃಷ್ಟಿಯಾಗಿರೋದಂತ ಅನುಮಾನ ಬರ್ತಾ ಇದೆ. ಸೀರಿಯಸ್ಲಿ ಡಿಕೆ ಶಿವಕುಮಾರ್ ಅವರನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ಡಿಕೆ ಶಿವಕುಮಾರ್ ಅವರಷ್ಟು ಇನ್ಯಾವ ರಾಜಕಾರಣಿ ಕೂಡ ಸಿಎಂ ಕುರ್ಚಿ ಬಗ್ಗೆ ಕನಸು ಕಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಸಿಎಂ ಆಗೋಕ್ಕೋಸ್ಕರ ಅವರಷ್ಟು ಎಫರ್ಟ್ ಹಾಕಿರೋ ವ್ಯಕ್ತಿ ಕೂಡ ಇನ್ನೊಬ್ಬ ಇರ್ಲಿಕ್ಕಿಲ್ಲ. ಅಕ್ರಮನೋ ಸಕ್ರಮನೋ ಸಾವಿರಾರು ಕೋಟಿ ಹಣ ಗಳಿಸಿದ್ರು, ತೋಳ್ಬಲ ಪ್ರದರ್ಶನ ಮಾಡಿದ್ರು, ಆಪರೇಷನ್ಗೆ ಆಪರೇಷನ್ ಮಾಡಿದ್ರು, ದೇಶಕ್ಕೆ ದೇಶನೇ ತಿರುಗಿ ನೋಡೋ ತರಹ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಒನ್ ಅಂಡ್ ಓನ್ಲಿ ಟ್ರಬಲ್ ಶೂಟರ್ ಅಂತ ಖ್ಯಾತಿ ಗಳಿಸಿದ್ರು. ಯಾವುದೇ ರಾಜ್ಯಕ್ಕೆ ಎಲೆಕ್ಷನ್ ಫಂಡ್ ಬೇಕು ಅಂದ್ರು ರೆಡಿ ಅಂತ ಸೂಟ್ ಕೇಸ್ ಕಳಿಸ್ತಿದ್ರು. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ವಾಪಸ್ ತಂದೆ ತರ್ತೀನಿ ಅಂತ ಹಠ ಹೊತ್ತು ಹೊಸ ಹೊಸ ಅಸ್ತ್ರ ಪ್ರಯೋಗ ಮಾಡಿ ಸುಳ್ಳುಗಳನ್ನು ಬಿತ್ತಿ 136 ಸೀಟ್ ಗೆದ್ದೇ ಬಿಟ್ರು. ಇಷ್ಟೆಲ್ಲ ಮಾಡಿದ್ರು ಸಿಎಂ ಸೀಟ್ ಸಿಗೋದಿಲ್ಲ ಅಂದ್ರೆ ಇದು ದುರಂತ ಅಲ್ವಾ? ಡಿಕೆ ಶಿವಕುಮಾರ್ ನಿಜವಾಗ್ಲೂ ದುರಂತ ನಾಯಕ ಅನಿಸ್ಕೊಳ್ತಾ ಇದ್ದಾರಾ? ಈಗ ಮೃಷ್ಟಾನ್ನದ ತುತ್ತು ಕೈಗೆ ಬಂದಿದೆ, ಆದರೆ ಬಾಯಿಗೆ ಹಾಕೋಬೇಕು ಅನ್ನೋ ಹೊತ್ತಿಗೆ ದೊಡ್ಡ ಗಂಡಾಂತರ ಬಂದಿದೆ. ವೀಕ್ಷಕರೇ, ನಾನು ಮೊನ್ನೆಯ ಕಾರ್ಯಕ್ರಮದಲ್ಲಿ ಹೇಳಿದೆ, ಇದೇ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗೋ ಸಾಧ್ಯತೆ ಇದೆ ಅಂತ. ಮುಖ್ಯಮಂತ್ರಿ ಸೀಟ್ ಆಕ್ರಮಿಸಿಕೊಳ್ಳೋದಕ್ಕೆ ಆರ್ಡರ್ ಕೂಡ ಬಂದಿದೆ ಅಂತ. ಎಷ್ಟೊಂದು ಒಳಾಟಗಳನ್ನಾಡಿ ಇಂಥ ವೇದಿಕೆ ಸಿದ್ಧಪಡಿಸ್ಕೊಂಡಿದ್ದ ಡಿಕೆಶಿಗೆ ಯಾಕೆ ಪದೇ ಪದೇ ಹೀಗೆ ಗ್ರಾಚಾರ ಕಾಡುತ್ತೆ? ಡಿಕೆಶಿ ನನ್ನ ಕಷ್ಟದಲ್ಲಿ ಜೊತೆಗೆ ನಿಂತಿದ್ದಾರೆ, ನಾನು ಸೀಟ್ ಬಿಟ್ಟು ಕೊಟ್ರೆ ಡಿಕೆಶಿನೇ ಸಿಎಂ ಆಗಬೇಕು ಅಂತ ಸಿದ್ದರಾಮಯ್ಯನವರ ಬಾಯಿಂದನೇ ಹೇಳಿಸೋ ಲೆವೆಲಿಗೆ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ರು ನಮ್ಮ ಡಿಕೆ ಸಾಹೇಬ್ರು. ಆದ್ರೆ ಡಿಕೆ ಶಿವಕುಮಾರ್ ಮಾಡಿದ ಎಲ್ಲಾ ಸ್ಟ್ರಾಟಜಿ, ಎಲ್ಲಾ ಶ್ರಮ ಹೊಳೆಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಆಗ್ಬಿಟ್ಟಿದೆ. ಎಸ್, ಡಿಕೆಶಿಗೆ ಮತ್ತೆ ಸಿಬಿಐ ಅನ್ನೋ ಭೂತದ ಕಾಟ ಆವರಿಸ್ಕೊಳ್ಳೋ ಸೂಚನೆ ಬಂದಿದೆ. ವೀಕ್ಷಕರೇ, ಕಳೆದ ವಾರ ಅಂದ್ರೆ ಆಗಸ್ಟ್ 29ನೇ ತಾರೀಕು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿದ್ದು ಮತ್ತು ಡಿಕೆಶಿ ಇಬ್ಬರಿಗೂ ಅಗ್ನಿ ಪರೀಕ್ಷೆ ಇತ್ತು. ಕೋರ್ಟಿನ ಒಂದು ರೂಮಲ್ಲಿ ಸಿದ್ದರಾಮಯ್ಯ ಅವರ ಕೇಸ್ ನಡೀತಾ ಇತ್ತು, ಇನ್ನೊಂದು ರೂಮಲ್ಲಿ ಡಿಕೆ ಶಿವಕುಮಾರ್ ಅವರ ಕೇಸ್. ಡಿಕೆಶಿ ಅವರ ವಿರುದ್ಧ ಇರೋ ಅಕ್ರಮ ಹಣ ಗಳಿಕೆ, ಆದಾಯಕ್ಕೂ ಮೀರಿದ ಆಸ್ತಿ ಆರೋಪದಲ್ಲಿ ಸಿಬಿಐ ತನಿಖೆ ಮಾಡದೆ ಇರೋ ಹಾಗೆ ಈಗಿನ ಕಾಂಗ್ರೆಸ್ ಸರ್ಕಾರ ಮುಕ್ತಗೊಳಿಸಿತ್ತು. ಆ ಕೇಸನ್ನ ಲೋಕಾಯುಕ್ತಕ್ಕೆ ಕೊಟ್ಟಿತ್ತು. ಈ ನಿರ್ಧಾರದ ವಿರುದ್ಧ ಸಿಬಿಐ ಮತ್ತು ಬಿಜೆಪಿಯ ಯತ್ನಾಳ್ ಹೈಕೋರ್ಟಿಗೆ ಹೋಗಿದ್ರು. ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅನ್ನೋದು ಯತ್ನಾಳ್ ಮತ್ತು ಸಿಬಿಐ ಅವರ ಆಗ್ರಹ ಆಗಿತ್ತು. ಒಂದು ವೇಳೆ ಹೈಕೋರ್ಟ್ ಅವತ್ತು ಯತ್ನಾಳ್ ಅವರ ಮನವಿಯನ್ನ ಒಪ್ಪಿದಿದ್ರೆ ಡಿಕೆಶಿ ಅವತ್ತೇ ಸಿಎಂ ಆಗೋ ಆಸೆಯನ್ನ ಕೈಬಿಡಬೇಕಾಗಿತ್ತು. ಆದರೆ ಅವತ್ತು ಹೈಕೋರ್ಟ್ ಡಿಕೆಶಿ ಪರ ತೀರ್ಪು ಕೊಡ್ತು. ಈ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋಕೆ ನಮಗಿಂತ ಸುಪ್ರೀಂ ಕೋರ್ಟೇ ಹೆಚ್ಚು ಸೂಕ್ತ ವ್ಯಕ್ತಿ ಅಂತ ಹೇಳೇ ಬಿಡ್ತು. ನಾವು ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳೋದಿಲ್ಲ, ಆ ತೀರ್ಪನ್ನ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಕೊಡಬಹುದು ಅಂತ ಹೈಕೋರ್ಟ್ ಹೇಳ್ಬಿಡ್ತು. ಡಿಕೆಶಿಗೆ ಯುದ್ಧ ಗೆದ್ದಷ್ಟು ಖುಷಿಯಾಗ್ಬಿಡ್ತು. ಸಿಎಂ ಆಗೋ ಕನಸು ಮತ್ತೆ ಚಿಗುರಿ ಬಿಡ್ತು. ತಕ್ಷಣ ಆಕ್ಟಿವ್ ಆಗಿಬಿಟ್ರು. ಕಳೆದ ಒಂದು ವಾರದಲ್ಲಿ ಪರ್ಫೆಕ್ಟ್ ಗೇಮ್ ಆಡಿದ ಡಿಕೆ ಶಿವಕುಮಾರ್ 18ನೇ ತಾರೀಕಿನ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕನ್ನಡಿ ಮುಂದೆ ನಿಂತು ರಿಹರ್ಸಲ್ ಕೂಡ ಶುರು ಮಾಡಿದ್ರು. ಆದರೆ ಆ ಎಲ್ಲ ಕನಸಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಭರ್ಜರಿಯಾಗಿ ಮಣ್ಣೆರ್ಚಿದ್ದಾರೆ. ಹೈಕೋರ್ಟ್ನಲ್ಲಿ ನಿರಾಸೆ ಅನುಭವಿಸಿದ ಯತ್ನಾಳ್ ಅವರು ಸುಪ್ರೀಂ ಕೋರ್ಟಿನ ಮೆಟ್ಟಿಲು ಹತ್ತಿದ್ದಾರೆ. ಹೈಕೋರ್ಟ್ ಅವತ್ತು ಹೇಳಿದ ಮಾತಿನ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿರೋ ಯತ್ನಾಳ್ ಡಿಕೆಶಿ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಮತ್ತೆ ಸ್ಟ್ರಾಂಗ್ ಆದ ಅರ್ಜಿಯನ್ನು ಹಾಕಿದ್ದಾರೆ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟೇ ಸುಪ್ರೀಂ ಆಗಿರೋದ್ರಿಂದ ಇಲ್ಲಿ ಜಡ್ಜ್ಮೆಂಟ್ ಬರೋದು ಖಚಿತ, ಹಾಗೂ ಜಡ್ಜ್ಮೆಂಟ್ ಡಿಕೆಶಿ ವಿರುದ್ಧನೇ ಬರುತ್ತೆ ಅಂತ ಹೇಳಲಾಗ್ತಾ ಇದೆ.
ದಟ್ ಮೀನ್ಸ್ ಡಿಕೆಶಿ ವಿರುದ್ಧ ಸಿಬಿಐ ತನಿಖೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ನೀಡೋ ಸಾಧ್ಯತೆ ಹೆಚ್ಚಾಗಿದೆ. ಈ ಪ್ರಕರಣ ಮತ್ತೆ ಲೋಕಾಯುಕ್ತ ಕೈಯಿಂದ ಸಿಬಿಐ ಕೈ ಸೇರ್ಬಿಟ್ರೆ ಡಿಕೆಶಿ ಗತಿ ಮತ್ತೆ ಅಧೋಗತಿ ಆಗತ್ತೆ. ವೀಕ್ಷಕರೇ, ಯತ್ನಾಳ್ ಅವರನ್ನ ಕೆಣಕೋಕ್ ಹೋದ್ರೆ, ಪರ್ಸ್ನಲ್ ಆಗಿ ಸೇಡು ತೀರ್ಸ್ಕೊಳಕ್ ಹೋದ್ರೆ ಅವರು ಯಾವ ರೀತಿ ತಿರುಗಿ ಬೀಳ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಯತ್ನಾಳ್ ಅವರು ನ್ಯಾಯಯುತವಾಗಿ ಡಿಕೆಶಿ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ರು. ಡಿಕೆಶಿ ಕಾನೂನಾತ್ಮಕವಾಗಿ ಅವರನ್ನ ಎದುರಿಸೋದ್ರ ಬದಲು ಪರ್ಸ್ನಲ್ ಟಾರ್ಗೆಟ್ ಮಾಡೋದಕ್ಕೆ ಪ್ಲಾನ್ ಮಾಡಿಬಿಟ್ರು. ನೋಡ್ರಿ, ಅದೆಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಬೇರೆ, ಇದು ಅವ್ರು ಏನೇನು ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಅರಣ್ಯ ಇಲಾಖೆ ಅವ್ರು ಮಾಡ್ತಾ ಇರಲಿ. ಡಿಕೆಶಿ ಅವತ್ತಿನಿಂದ ಇವತ್ತಿನ ತನಕ ಮಾಡ್ತಾ ಇರೋದೇ ಇದನ್ನೇ ಅಲ್ವಾ? ದೇವೇಗೌಡರ ಕುಟುಂಬದ ವಿರುದ್ಧ ಮಾಡಿದ್ದೂ ಇದಾನೆ. ಸೊ ಯತ್ನಾಳ್ ವಿರುದ್ಧ ಡಿಕೆಶಿ ಹೊಸ ಅಸ್ತ್ರ ಪ್ರಯೋಗ ಮಾಡಿಬಿಟ್ರು. ಯತ್ನಾಳ್ ಒಡೆತನದಲ್ಲಿದ್ದ ಸಕ್ಕರೆ ಕಾರ್ಖಾನೆಯನ್ನ ಪೊಲ್ಯೂಷನ್ ಹೆಸರಲ್ಲಿ ಮುಚ್ಚಿಸೋಕೆ ಮುಂದಾಗಿದ್ರು ಇದೇ ಡಿಕೆಶಿ. ಆದರೆ ಹೈಕೋರ್ಟ್ ಯತ್ನಾಳ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿತ್ತು. ಇಷ್ಟರ ಮೇಲೂ ಕೂಡ ಡಿಕೆಶಿ ತಮ್ಮ ಅಧಿಕಾರದ ಬಲ ಉಪಯೋಗಿಸಿ ಯತ್ನಾಳ್ ಅವರಿಗೆ ತೊಂದರೆ ಕೊಡೋ ಕೆಲಸವನ್ನ ಮಾಡಿದ್ರು. ಆಗಲೇ ಯತ್ನಾಳ್ ಅವರು ಧರಣಿ ಕೂತಿದ್ದು, ಅವರ ಜೊತೆ ಬಿಜೆಪಿ ನಾಯಕರು ಕೂಡ ಧರಣಿ ಕೂತಿದ್ದು. ಹೀಗೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇರೋ ಡಿಕೆಶಿ ಅವರನ್ನ ಸುಮ್ಮನೆ ಬಿಡ್ಲೇಬಾರ್ದು ಅಂತ ಈಗ ಯತ್ನಾಳ್ ಡಿಸೈಡ್ ಮಾಡಿದ್ದಾರೆ. ಟೈಮ್ ನೋಡಿ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕಿದ್ದಾರೆ. ಅಂದರೆ ಇನ್ನೇನು ತುತ್ತು ಬಾಯಿಗೆ ಹೋಗಬೇಕು ಅನ್ನೋ ಹೊತ್ತಿಗೆ ಸಿಬಿಐ ಗುಮ್ಮನನ್ನ ಛೂ ಬಿಟ್ಟಿದ್ದಾರೆ. ಈ ಅಸ್ತ್ರ ಪ್ರಯೋಗದ ಹಿಂದೆ ಕಾಂಗ್ರೆಸ್ಸಿನ ಮಂದಿನೂ ಇರಬಹುದಾ ಗೊತ್ತಿಲ್ಲ. ಯಾಕಂದ್ರೆ ಮೂಡಾ ಹಗರಣವನ್ನು ಬಿಜೆಪಿ ಕೈಗೆ ಡಿಕೆಶಿನೇ ಕೊಟ್ಟಿದ್ದು ಅನ್ನೋ ಗುಸುಗುಸು ಥರನೇ ಈಗ ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ಯತ್ನಾಳ್ಗೆ ಸುಪಾರಿ ಸಂದಾಯ ಆಗಿದೆ ಅನ್ನೋ ಗುಸುಗುಸು ಕೂಡ ಇದೆ. ಸೊ 18ನೇ ತಾರೀಕು ಪದಗ್ರಹಣ ಮಾಡೋ ಕನಸಿಟ್ಕೊಂಡಿದ್ದ ಡಿಕೆಶಿ ಈಗ ಆ ಕನಸನ್ನ ಮರಿಬೇಕಾಗುತ್ತೆ. ಹಾಗಾದ್ರೆ ಸಿದ್ದು ಖಾಲಿ ಮಾಡೋ ಜಾಗವನ್ನ ತುಂಬೋರು ಯಾರು? ಸಿದ್ದು ಡಿಕೆಶಿ ನಡುವೆ ಇರೋ ಕೋಲ್ಡ್ ವಾರ್ನಲ್ಲಿ ಲಾಭ ಮಾಡ್ಕೊಳ್ಳೋ ಮೂರನೇ ವ್ಯಕ್ತಿ ಯಾರು? ಸದ್ಯಕ್ಕೆ ಅದು $1 ಮಿಲಿಯನ್ ಪ್ರಶ್ನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.